ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಕಾನೂನು ಮಾಹಿತಿಗೆ ಸುಸ್ವಾಗತ. ನಮ್ಮ ಸಮಾಜದಲ್ಲಿ ಒಂದು ಸಾಮಾನ್ಯ ತಪ್ಪು ಕಲ್ಪನೆ ಇದೆ. ತಂದೆಯಿಂದ ಮಗನಿಗೆ ಬಂದ ಆಸ್ತಿ ಎಂದರೆ ಅದು ವಂಶ ಪಾರಂಪರ್ಯ ಆಸ್ತಿ ಆಗುತ್ತದೆ. ಮಕ್ಕಳಿಗೂ ಹುಟ್ಟಿನಿಂದಲೇ ಹಕ್ಕು ಬರುತ್ತದೆ ಎಂದು ಹಲವರು ನಂಬುತ್ತಾರೆ. ಆದರೆ ಕಾನೂನು ಯಾವಾಗಲೂ ಹೀಗೆ ಹೇಳುವುದಿಲ್ಲ. ಕರ್ನಾಟಕ ಹೈಕೋರ್ಟ್ ನೀಡಿರುವ ಮಹತ್ವದ ತೀರ್ಪಿನ ಪ್ರಕಾರ ತಂದೆಯ ಸ್ವಯಂ ಸಂಪಾದಿತ ಆಸ್ತಿ ಹಂಚಿಕೆ ಅಥವಾ ವಿಭಜನೆಯ ಮೂಲಕ ಮಗನಿಗೆ ಬಂದರೂ ಅದು ಯಾವುದೇ ಕಾರಣಕ್ಕೂ ಸ್ವಯಂಚಾಲಿತವಾಗಿ ವಂಶ ಪಾರಂಪರ್ಯ ಆಸ್ತಿ ಆಗುವುದಿಲ್ಲ. ಈ ವಿಷಯವನ್ನ ಸರಳ ಉದಾಹರಣೆಯೊಂದಿಗೆ ತಿಳಿದುಕೊಳ್ಳೋಣ. ಮೊದಲು ಸ್ವಯಂ ಸಂಪಾದಿತ ಆಸ್ತಿ ಎಂದರೇನು ತಿಳಿಯೋಣ. ಒಬ್ಬ ವ್ಯಕ್ತಿ ತನ್ನ ದುಡಿಮೆ, ಉದ್ಯೋಗ, ವ್ಯಾಪಾರ ಅಥವಾ ಆದಾಯದಿಂದ ಖರೀದಿಸಿದ ಮನೆ, ಜಮೀನು ಅಥವಾ ಇತರೆ ಆಸ್ತಿಯನ್ನು ಸ್ವಯಂ ಸಂಪಾದಿತ ಆಸ್ತಿ ಎಂದು ಕರೆಯುತ್ತಾರೆ. ಇದರಲ್ಲಿ ಆ ವ್ಯಕ್ತಿಗೆ ಸಂಪೂರ್ಣ ಹಕ್ಕು ಇರುತ್ತದೆ. ಅವರು ಯಾರಿಗೆ ಬೇಕಾದರೂ ಕೊಡಬಹುದು, ಮಾರಬಹುದು, ಉಡುಗೊರೆಯಾಗಿ ನೀಡಬಹುದು ಅಥವಾ ವಿಲ್ ಮೂಲಕ ಹಂಚಬಹುದು. ವಂಶ ಪಾರಂಪರ್ಯ ಆಸ್ತಿ ಎಂದರೆ 4 ತಲೆಮಾರುಗಳಿಂದ ಬಂದಿರುವ ಆಸ್ತಿ. ಅಂದರೆ ಅಜ್ಜನಿಂದ ತಂದೆಗೆ, ತಂದೆಯಿಂದ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ ಬಂದಿರುವ ಆಸ್ತಿ. ಇಂತಹ ಆಸ್ತಿಯಲ್ಲಿ ಕುಟುಂಬದ ಸದಸ್ಯರಿಗೆ ಜನ್ಮದಿಂದಲೇ ಹಕ್ಕು ಉಂಟಾಗಬಹುದು. ಇದನ್ನೇ ಹಿಂದೂ ಕಾನೂನಿನಲ್ಲಿ ಕೋಪಾರ್ಸಿನರಿ ಪ್ರಾಪರ್ಟಿ ಎಂದು ಕರೆಯುತ್ತಾರೆ. ಈಗ ಮುಖ್ಯ ಪ್ರಶ್ನೆ, ತಂದೆಯ ಸ್ವಯಂ ಸಂಪಾದಿತ ಆಸ್ತಿಯನ್ನ ಕುಟುಂಬ ಸದಸ್ಯರ ನಡುವೆ ಹಂಚಿಕೆ ಮಾಡಿದರೆ ಏನಾಗುತ್ತದೆ? ಹಲವರು ಹೀಗೆ ಭಾವಿಸುತ್ತಾರೆ, ಹಂಚಿಕೆಯಲ್ಲಿ ಬಂದಿದ್ದರೆ ಅದು ಈಗ ವಂಶ ಪಾರಂಪರ್ಯ ಆಸ್ತಿಯಾಗಿದೆ. ಆದರೆ ಕರ್ನಾಟಕ ಹೈಕೋರ್ಟ್ ಇದನ್ನು ಸ್ಪಷ್ಟಪಡಿಸಿದೆ. ತಂದೆಯ ಸ್ವಯಂ ಸಂಪಾದಿತ ಆಸ್ತಿಯಿಂದ ಮಗನಿಗೆ ಬಂದ ಪಾಲು ಕೇವಲ ಹಂಚಿಕೆಯ ಮೂಲಕ ಬಂದ ಕಾರಣಕ್ಕೆ ವಂಶ ಪಾರಂಪರ್ಯ ಆಸ್ತಿ ಆಗುವುದಿಲ್ಲ. ಆ ಆಸ್ತಿ ಮಗನ ವೈಯಕ್ತಿಕ ಅಥವಾ ಪ್ರತ್ಯೇಕ ಆಸ್ತಿಯಾಗೇ ಉಳಿಯುತ್ತದೆ. ಅದರ ಮೇಲೆ ಮಗನ ಮಕ್ಕಳಿಗೆ ಅಥವಾ ಮುಂದಿನ ಸಂತತಿಗೆ ಹುಟ್ಟಿನಿಂದಲೇ ಹಕ್ಕು ಸೃಷ್ಟಿಯಾಗುವುದಿಲ್ಲ. ಒಂದು ಉದಾಹರಣೆ ನೋಡೋಣ. ರಾಮಯ್ಯ ಎಂಬವರು ತಮ್ಮ ದುಡಿಮೆಯಿಂದ 10 ಎಕರೆ ಜಮೀನು ಖರೀದಿಸಿದ್ದಾರೆ. ಇದು ರಾಮಯ್ಯ ಅವರ ಸ್ವಯಂ ಸಂಪಾದಿತ ಆಸ್ತಿ. ನಂತರ ಕುಟುಂಬ ಹಂಚಿಕೆಯಲ್ಲಿ ಅವರ ಮಗ ಸುರೇಶ್ ಅವರಿಗೆ 5 ಎಕರೆ ಜಮೀನು ಸಿಕ್ಕಿತು. ಈಗ ಪ್ರಶ್ನೆ, ಸುರೇಶ್ ಅವರ ಮಗ ರವಿಗೆ ಆ 5 ಎಕರೆ ಜಮೀನಿನಲ್ಲಿ ಹುಟ್ಟಿನಿಂದಲೇ ಹಕ್ಕು ಇದೆಯೇ? ಈ ತೀರ್ಪಿನ ಪ್ರಕಾರ ಉತ್ತರ ಇಲ್ಲ. ಯಾಕೆಂದ್ರೆ ಮೂಲ ಆಸ್ತಿ ಸ್ವಯಂ ಸಂಪಾದಿತ ಆಸ್ತಿ. ಹಂಚಿಕೆಯ ಮೂಲಕ ಸುರೇಶ್ ಅವರಿಗೆ ಬಂದರೂ ಅದು ಅವರ ಪ್ರತ್ಯೇಕ ಆಸ್ತಿಯಾಗಿಯೇ ಉಳಿಯುತ್ತದೆ. ರವಿಗೆ ಜನ್ಮಸಿದ್ಧ ಹಕ್ಕು ಉಂಟಾಗುವುದಿಲ್ಲ. ಆದ್ದರಿಂದ ಒಂದು ವಿಷಯ ನೆನಪಿಟ್ಕೊಳ್ಳಿ, ಪ್ರತಿ ತಂದೆಯಿಂದ ಮಗನಿಗೆ ಬಂದ ಆಸ್ತಿಯು ವಂಶ ಪಾರಂಪರ್ಯ ಆಸ್ತಿ ಅಲ್ಲ. ಮೂಲ ಆಸ್ತಿಯ ಸ್ವಭಾವವೇ ಅತ್ಯಂತ ಮುಖ್ಯ. ತಂದೆಯ ಸ್ವಯಂ ಸಂಪಾದಿತ ಆಸ್ತಿ ಹಂಚಿಕೆಯ ಮೂಲಕ ಬಂದಿದ್ದರೆ ಅದು ಸಾಮಾನ್ಯವಾಗಿ ಪ್ರತ್ಯೇಕ ಆಸ್ತಿಯಾಗಿಯೇ ಪರಿಗಣಿಸಲಾಗುತ್ತದೆ. ಆ ಆಸ್ತಿಯಲ್ಲಿ ಮುಂದಿನ ಸಂತತಿಗೆ ಹುಟ್ಟಿನಿಂದಲೇ ಹಕ್ಕು ದೊರೆಯುವುದಿಲ್ಲ. ನಿಮ್ಮ ಪ್ರಕರಣದ ವಾಸ್ತವಾಂಶಗಳು ಬೇರೆ ಇರಬಹುದು. ಆದ್ದರಿಂದ ಯಾವುದೇ ಕಾನೂನು ಕ್ರಮ ಕೈಗೊಳ್ಳುವ ಮೊದಲು ಅರ್ಹ ವಕೀಲರ ಸಲಹೆ ಪಡೆಯುವುದು ಉತ್ತಮ.